ಗೈಸ್, ವೆಲ್ಕಮ್ ಟು ವಿನು ನಮಿತ್ ಯೂಟ್ಯೂಬ್ ಚಾನಲ್. ಟುಡೇ ವ್ಲಾಗ್ ಬಂದು ಕುಕಿಂಗ್ ಚಾಲೆಂಜ್ ಮಾಡ್ತಿದೀವಿ. ಸೊ ಎಂತ ಮಾಡ್ತಾ ಇದೀವಿ ಕುಕಿಂಗ್ ಚಾಲೆಂಜ್ ವಿತ್ ಚಿಕನ್. ಆಕ್ಚುಲಿ ಎರಡೆರಡು ರೆಸಿಪಿ ಮಾಡ್ಬೇಕು. ಇಬ್ರಿಗೂ 500 ಗ್ರಾಮ್ ಚಿಕನ್ ತಗೊಂತಾ ಇದೀವಿ. ಯಾರು ಏನ್ ರೆಸಿಪಿ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಯಾರು ಮಾಡೋದು? ನಾನೇ ಮಾಡ್ತೀನಿ. ಫಸ್ಟ್ ಇವನಿಂದ ಸ್ಟಾರ್ಟ್ ಮಾಡೋಣ ಗೈಸ್. ಎರಡು ರೆಸಿಪಿ ಮಾಡ್ಬೇಕು. 250 ಗ್ರಾಮ್ ತಗೊಂಡು ಸಪ್ರೇಟ್ ತಗೊಂಡು ಎರಡು ರೆಸಿಪಿ ಮಾಡ್ಬೇಕು. ಏನ್ ಮಾಡ್ತಾನೆ ನೋಡೋಣ. ಆಕ್ಚುಲಿ ಅವ್ನ್ ರೆಸಿಪಿ ಮಾಡಕ್ ಸ್ಟಾರ್ಟ್ ಮಾಡಿದಾನೆ. ಫಸ್ಟ್ ರೆಸಿಪಿ ಏನ್ ಮಾಡ್ತಾನೆ ಅಂತ ಅವನ್ನೇ ಕೇಳೋಣ. ಹೇಳು, ಫಸ್ಟ್ ರೆಸಿಪಿ ಏನ್ ಮಾಡ್ತಿದ್ಯಾ? ಚಿಕನ್ ಸ್ಟ್ರಿಪ್ಸ್. ಇನ್ನೊಂದು KFC ಸ್ಟೈಲ್ ಅಲ್ಲ, ಕಾರ್ನ್ ಫ್ಲೇಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡು KFC ಸ್ಟೈಲ್. ಓಕೆ, ಏನೋ ಕುಯ್ತಾ ಇದ್ಯಾ? ಚಿಕನ್ ಸ್ಟ್ರಿಪ್ಸ್ ಮಾಡಕ್ ಹೋಗಿದ್ಯಾ? ಕ್ಯೂಬ್ಸ್ ತರ ಎಲ್ಲ ಕಟ್ ಆಗ್ತಾ ಇದೆ. ಸ್ಟ್ರಿಪ್ಸ್ ಮಾಡಕ್ ಕಟ್ ಮಾಡ್ತಾನೆ ಗೈಸ್. ಅದೇನ್ ಮಾಡ್ತಾನೆ ಗೊತ್ತಿಲ್ಲ. ಹೆಂಗ್ ಕುಯ್ಯೋದು? ಅದು ಯಾವ ಪಾರ್ಟು? ಬ್ರೆಸ್ಟ್. ಒಂದ್ 2-3 ಸತಿ ತೊಳೆದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು, ಹಾಫ್ 1 ಸ್ಪೂನ್. ಏನ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಖಾರ ಪುಡಿ, ರುಚಿಗೆ ತಕ್ಕಷ್ಟು. ನಮ್ಮ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಪೆಪ್ಪರ್ ಪೌಡರ್ ಒಂಚೂರು, 1/4 ಸ್ಪೂನ್. ಕಾರ್ನ್ ಫ್ಲೋರ್ ಎಷ್ಟು ಸ್ಪೂನ್? 2 ಸ್ಪೂನ್ ಹಾಕ್ಬೇಕು. ನಾನು ಹಂಗೆ ಹಾಕ್ದೆ ಸಾಕು. 2 ಸ್ಪೂನ್ ಆಫ್ ಕಾರ್ನ್ ಫ್ಲೋರ್. 2 ಸ್ಪೂನ್ ಆಫ್ ಕಾರ್ನ್ ಫ್ಲೋರ್ ಕಲಿಸ್ಬೇಕು. ಎಲ್ಲ ಚಿಕನ್ಗೆ ಉಪ್ಪು ಖಾರ ಕಾರ್ನ್ ಫ್ಲೋರ್ ಮೆತ್ಕೊಂಡಂಗೆ ಕಲ್ಸಿದಾಯ್ತಾ? ಕಲ್ಸಿದ್ದೀನಿ, ಆಯ್ತು. ಇದನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಡೋಣ ಅಂತ. ಓಕೆ, ಏನಕ್ಕೆ ಮಾಡ್ತಿದ್ದೆ? ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತನಾ? ಹೌದು. ಏನೇನೋ ಡಿಫ್ರೆಂಟ್ ಆಗಿ ಮಾಡ್ತಾನೆ ಗೈಸ್ ಇವತ್ತೇ. ಫಸ್ಟ್ ಏನ್ ಮಾಡ್ತಾನೋ ಏನ್ ಕತೆನೋ ಗೊತ್ತಿಲ್ಲ. ಚಿಕನ್ ಎಲ್ಲ ಕಿತ್ತಿ ಇಕ್ತವನೆ. ಸ್ಮೆಲ್ ಮಾಡು, ಮಾಡುಮಾ. ಚಾಲೆಂಜ್ ಅಲ್ಲಿ ಗೆಲ್ಬೇಕು, ಅದರಿಂದ ಸೋಲು. ಈ ಸಲ ಸೋಲು, ಇವತ್ತು ಸೋಲು. ನಂಗೆಲ್ಲ ಸೋಲಕ್ಕಾಗಲ್ಲ. ನೋಡಿ ಗೈಸ್, ಸೋಲಂಗಿದ್ದಿದ್ರೆ ಈ ರೆಸಿಪಿನೇ ಚೂಸ್ ಮಾಡ್ತಿರ್ಲಿಲ್ಲ ನಾನು. ಆಮೇಲೆ ನೋಡೋಣ, ಏನೋ ಮಾಡ್ತಾನೆ ಡಿಫ್ರೆಂಟ್. ಏನೋ ಕಿತ್ತಿ ಗುಡ್ಡೆ ಇಟ್ಕೊಂಡೋನೆ. ಇದಕ್ಕೂ ಸೇಮ್ ಕಾರ್ನ್ ಫ್ಲೋರ್ ಎಷ್ಟು? ಸ್ವಲ್ಪ 1 ಸ್ಪೂನ್ ಆಫ್ ಕಾರ್ನ್ ಫ್ಲೋರ್. ಇವ್ನಿಗೆ ಕ್ವಾಂಟಿಟಿ ಕೇಳಕ್ಕೆ ಹೋಗ್ಬೇಡಿ ಈಗ. ಸುಮ್ಮನೆ ಹೋಯ್ತಾ ಇರ್ತಾನೆ, ಲೆಕ್ಕ ಇಲ್ಲ ಬುಕ್ಕ ಇಲ್ಲ. ಕಾರ್ನ್ ಫ್ಲೋರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅವಾಗ ನೋಡ್ಕೊಂಡು ಹಾಕೊಂಡು ಇನ್ನೊಂದ್ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಅಷ್ಟೇ. ನನಗೆ ಕಾರ್ನ್ ಫ್ಲೋರ್ ಇದು ಎಂತದು ಕ್ವಾಂಟಿಟಿ ಎಲ್ಲ ಗೊತ್ತಿಲ್ಲ. 2 ಸ್ಪೂನ್ ಆಯ್ತು ಗೈಸ್. ಇಲ್ಲಿ ಎಣ್ಣೆ ಬಾಯ್ಲ್ಗೆ ಇಟ್ಟಿದ್ದಾನೆ. ಏನೋ ಕಲ್ಸಿಕ್ತಾವನಿ. ಸ್ಟವ್ ಆನ್ ಮಾಡೋಣ ಗೈಸ್. ನೋಡಿ, ಇಲ್ಲ ಚೇ ಇಲ್ಲ. ಎಣ್ಣೆ ಹೆಂಗ್ ಬಾಯ್ಲ್ ಆಗುತ್ತೆ ಹಿಂಗೆ ಗೈಸ್. ಅಡಿಗೆ ಮಾಡೋದ್ ನಮ್ಮನೆ ಪುಣ್ಯಾತ್ಮ. ಈಗ ಹಚ್ದ. ಏಕೆ ಸ್ಟವ್ ಹಚ್ಚಿಲ್ಲ? ಹಚ್ಚಿದೀನಿ ಅನ್ಕೊಂಡಿದೀನಿ, ನಂಗೆ ಗೊತ್ತಿಲ್ಲ. ನೀನೇ ತಾನೆ ಮಾಡ್ತಾ ಇರೋದು. ಸ್ಟವ್ ಹಚ್ಚದಲ್ಲೇ ಅಡಿಗೆ ಮಾಡ್ತಾನೆ, ಬಾಯ್ಲ್ ಮಾಡ್ತಾನೆ ಗೈಸ್. ಓಕೆ, ಸಾರಿ, ನಂಗೆ ಗೊತ್ತಾಗಿಲ್ಲ. ಎಲ್ಲ ಎಣ್ಣೆ ಒಳಿಕ್ ಹಾಕ್ತಾನೆ ಗೈಸ್. ಏನೋ ಖಾರ ಅಂತ ಇದು ಎಣ್ಣೆ ಒಳಿಕ್ ಹಾಕ್ಬಿಟ್ಟ. ಉಪ್ಪು ಖಾರನೇ ಹಾಕಿಲ್ಲ, ಹಂಗೆ ಎಲ್ಲ ಎಣ್ಣೆ ಒಳಗ್ ಬಿಟ್ಟಿದ್ಯಾ? ಮಿಕ್ಸ್ಚರ್ಗೆ ಉಪ್ಪು ಖಾರ ಹಾಕಲ್ಲ, ಮತ್ತೆ ಲಾಸ್ಟ್ ಅಲ್ಲಿ ಮೇಲೆ ಉದಿಸ್ತಾರೆ, ಗೊತ್ತಾ? ಏನೋ ಗೊತ್ತಿಲ್ಲ. ಈ ಕಡೆ ತಿರ್ಗು. ಇದೇನು ಎಲ್ಲ ಕಚ್ಕತಾವಿ. ಈ ಕಡೆ ತಿರ್ಗು. ನಾನು ಸಿಂಗಲ್ ಹಾಕಿದ್ದು ಎಲ್ಲ ಕಚ್ಕೊಂಡ್ಬಿಟ್ಟವಿ. ಇಲ್ಲ ಪರವಾಗಿಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡು. ನಿಧಾನಕ್ಕೆ ಆಗಲಿ. ಏನಾಗ್ಲಿ? ನಿಧಾನಕ್ಕೆ ಆಗಲಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡುವ. ಏನೋ ಹಾಕಿದೇನೋ ನಮಗೆ ಗೊತ್ತಿಲ್ಲ. ಇದು ರೆಸಿಪಿ ಹೆಂಗಿದೆ ಅಂತ ಜಡ್ಜು ಬರ್ತಾರೆ ಗೈಸ್ ಹೇಳಕ್ಕೆ. ಮೋಸ ಮಾಡಿದ್ರು ಗೈಸ್ ಹೋದ್ ಸಲ ಜಡ್ಜು. ಈ ಸಲ ಮೋಸ ಮಾಡ್ರೆ ಜಡ್ಜ್ ಚೇಂಜ್ ಮಾಡ್ಬಿಡ್ತೀನಿ. ಎಂತದ್ದು ಇಲ್ಲ ಗೈಸ್, ಜಡ್ಜು ನಮ್ಮನೆ ಇವ್ರ ಕಡೆಗೆ ಸಪೋರ್ಟ್ ಮಾಡೋದು. ಬಟ್ ನಾನು ಗೆಲ್ಸ್ಬಿಟ್ರು ಅಷ್ಟೇ. ಎಂತದ್ದು ಸಪೋರ್ಟ್ ಮಾಡಲ್ಲ, ಸುಳ್ಳು ಹೇಳ್ತಾ ಅವನು. ಅವ್ರಂಗೆಲ್ಲ ಸಪೋರ್ಟ್ ಮಾಡಲ್ಲ. ಯಾರು ಚೆನ್ನಾಗಿರುತ್ತೋ ಅದನ್ನ ಡೈರೆಕ್ಟ್ ತಾನೆ. ಮತ್ ನಾನ್ ಚೆನ್ನಾಗಿತ್ತು ಅದಕ್ಕೆ ನಾನು ಗೆದ್ದಿದ್ದೀನಿ ಒಂದ್ಸತಿ. ಚೆನ್ನಾಗಿರ್ಲಿಲ್ಲ, ನಂದು ಗೊತ್ತಿಲ್ದಂಗೆ ಟೇಸ್ಟ್ ಮಾಡಿದ್ಯಾ? ನನ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಹೌದಾ? ಸೀರಿಯಸ್ಲಿ.
ಅವನ್ ತಿಂದಿಲ್ವಾ ಗೈಸ್, ಅವನು ತಿನ್ಕೊಂಡ ಒಳಗಡೆ ನಾನು ಕಾರಣ ತಿಂದೆ, ಅವನು ಮುಚ್ಚಿಟ್ಕೊಂತಿದ್ದ ಅಷ್ಟೇ. ಇಲ್ಲ ಗೈಸ್, ಸುಳ್ಳು. ನಿಜ. ಬೇಕಾದ್ರೆ ನಮ್ ಜಜ್ನ ಕೇಳೋ ನಾಳೆ ವಿಡಿಯೋ ಬಗ್ಗೆ ಹೇಳ್ತಾರೆ. ಗ್ಯಾಸ್ ಬಂದ ನಿಮ್ಮ ಅವ್ನ ರೆಸಿಪಿ ಹಾಳು ಮಾಡೋಣ ಗೈಸ್ ಸ್ವಲ್ಪ, ಇಲ್ಲಾಂದ್ರೆ ಮೋಸ ಮಾಡಿ ಎದ್ಬಿಡ್ತಾನೆ ಗೈಸ್. ಮುಸ್ಕರ ಏನ್ ಮೋಸ ಮಾಡಿದೀನವ ನೋಡಿ ಗೈಸ್, ಏನೋ ಕುಟ್ಟಿ ಇಕ್ತಾವ್ನೆ. ಅದು ಡೀಪ್ ಫ್ರೈ ಆಗ್ಬೇಕು, ಕ್ರಿಸ್ಪಿನೆಸ್ ಬರ್ಬೇಕು, ಅದರಿಂದ ಕಚ್ಕೋಬಾರ್ದು. ನಮ್ಗೆ ಕಚ್ಕೊಂಡ್ಬಿಟ್ಟೈತೆ, ಏನ್ ಮಾಡಿದೀನೋ ಗೊತ್ತಾಗ್ತಿಲ್ಲ ನಂಗೆ, ಕಚ್ಕೊಂಡ್ಬಿಟ್ಟೈತೆ. ಏನೋ ಆಯ್ತಿದು. ಗ್ಯಾಸ್ ಎತ್ತಲ್ಲ ಗೈಸ್, ಹಂಗೆ ಅಡ್ಗೆ ಮಾಡ್ತಾನೆ. ಗ್ಯಾಸ್ ಆಫ್ ಮಾಡ್ಬಿಟ್ಟಾನೆ, ಕಚ್ಕೊಂಡ್ಬಿಟ್ಟೈತೆ, ಕುಡ್ತಾವನೆ. ಕುಟ್ಟಿ ಇಕ್ತಾವ್ನೆ, ತೋರಿಸ್ತೀನಿ. ಕುಟ್ಟಿ ಇಕ್ತಾವ್ನೆ. ಚಿಕನ್ ಹೋಗಿ ಇನ್ನೊಂದಾಗೋಗೈತದ. ವಾಟ್ ಅಬೌಟ್ ಚಿಕನ್ ಕತೆ ಏನು? ನನ್ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಟ್ರೈ ಮಾಡೋದಷ್ಟೇ ನಮ್ದೆಲ್ಲ. ಗೆಲ್ಲಿ ಸೊಲ್ಲಿ ಗೆಲ್ಲಕ್ಕೋಸ್ಕರ ಮಾಡ್ತಿದ್ಯಾ? ಹೌದು. ನಂಗೋಸ್ಕರ ಮಾಡಲ್ವಾ? ನಿಮ್ಗೋಸ್ಕರ ಮಾಡಿದ್ರೆ ಹೆಂಗೆ ಅದ್ರ ಏನೋ ಕೊಡ್ತೀನಿ ಅಂತ ಕರೆಕ್ಟ್ ಆಗಿ ಹೇಳಲ್ವಲ್ಲ. ಹೇಳಿ ಈಗ ಅಬೌಟ್ ಯುವರ್ ಚಿಕನ್ ಕ್ರಿಸ್ಪಿ ಬಂದಿದೆ. ಕದಮ್ ಅಂತ ಇದೆ, ಸಾಕು ಅಷ್ಟ್ ಬಂದ್ರೆ. ಇವಾಗ ಒಂದ್ಸತಿ ತೆಗಿತಾ ಇದೀನಿ, ಇನ್ನೊಂದ್ಸತಿ ಆಗೋ ಅಷ್ಟಿದೆ. ಬಟ್ ಈ ಸತಿ ಸ್ವಲ್ಪ ಬಿಡಿ ಆಗಿ ಹಾಕೋಣ. ಚೆನ್ನಾಗಿಲ್ಲ. ಇನ್ನು ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಬಂದಿಲ್ಲ. ಅರ್ಧ ಬರ್ಧ 10% ಚಿಕನ್ಗೋಸ್ ನೋಡ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದಾರೆ. ನಾನು ಟೇಸ್ಟೇ ನೋಡಿಲ್ಲ. ತಿಂದಾಗ ಫಸ್ಟ್ ಅವ್ನು ತಿನ್ಬಿಟ್ಟು ನಾನು ಕೊಟ್ಬಿಟ್ಟು ಕ್ಯಾಮ್ರಾ ಮುಂದೆ ಏನು ಮಾಡಲ್ಲ ನಾನು. ಈಗ ನಿನ್ಗೋಸ್ಕರ ಮಾಡು ಸೋಲು ಒಂದಲ್ವಾ, ಆಯ್ತು. ನೆಕ್ಸ್ಟ್ ಒಂದ್ ವಿಡಿಯೋನೇ ಮಾಡೋಣ. ನಾನ್ ನಿನ್ಗೋಸ್ಕರ ಏನ್ ಮಾಡ್ತೀನಿ ಅಂತ, ನೀನ್ ನನ್ಗೋಸ್ಕರ ಏನ್ ಮಾಡ್ತೀಯ ಅಂತ ನೋಡೋಣ. ಅವನಿಗೆ ಏನ್ ಮಾಡಿದ್ರು ಇಷ್ಟ ಆಗಲ್ಲ ಗೈಸ್, ಬರೀ ನಾನ್ ವೆಜ್ ಕೇಳೋದು. ಸ್ವೀಟ್ ಏನಾದ್ರು ಮಾಡಿ ತಿನ್ನಲ್ಲ. ಮತ್ತೆ ಹಾಕೋಣ ಸೆಕೆಂಡ್ ರೌಂಡ್. ಈಗ ಬೆಳ್ಳುಳ್ಳಿ ಹಾಕೋನೆ ಗೈಸ್, ಜಜ್ಜಿ ಬೆಳ್ಳುಳ್ಳಿ ಬಾಯ್ಲ್ ಆಗ್ತಿದೆ. ಆಯ್ತು. ನೆಕ್ಸ್ಟ್ ಕಡಲೆ ಬೀಜ ಹಾಕ್ತಾನೆ ಗೈಸ್, ಕಡಲೆ ಬೀಜ ಬಾಯ್ಲ್ ಮಾಡ್ತಾನೆ. ಖಾರ ಅಂದ್ಮೇಲೆ ಮಿಕ್ಸರ್ ಅಂದ್ಮೇಲೆ ಕಡಲೆ ಬೀಜ ಬೆಳ್ಳುಳ್ಳಿ ಇರ್ಬೇಕು, ಕರ್ಬೇವಿನ ಸೊಪ್ಪು ಎಲ್ಲ ಇರ್ಬೇಕು. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಗೈಸ್. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಅಂತೆ ನೋಡಿ ಗೈಸ್. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಕಡ್ಡಿನೇ ಫುಲ್ ಹಾಕ್ಬಿಟ್ಟಾನೆ. ಟೆಕ್ನಿಕ್ ನೀವು ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ನಮ್ದು. ಇದಕ್ಕೊಂಚೂರು ಉಪ್ಪು, ಖಾರ, ಲೆಮನ್ ಸ್ವಲ್ಪ ಆಡ್ ಮಾಡ್ಕೊಂಡ್ರೆ ನಮ್ದು ಮುಗೀತು ರೆಸಿಪಿ. ಚಿಕನ್ ಅಂತ ಗೊತ್ತೇ ಆಗಲ್ಲ. ಅದು ಕಂಡಿಡಿಯಾಗಬೇಕು, ಜಡ್ಜ್ ಮೇಲೆ ಡಿಪೆಂಡ್ ಅವೆಲ್ಲ. ಜಡ್ಜಿ ಗೊತ್ತು ಗೈಸ್ ಚಿಕನ್ ರೆಸಿಪಿ ಅಂತ. ಆಕ್ಚುಲಿ ಗೈಸ್ ಫಸ್ಟ್ ರೆಸಿಪಿ ಬಂದು ಇದು, ಬಟ್ ಅವ್ನ್ ಸೆಕೆಂಡ್ ರೆಸಿಪಿ ಫಸ್ಟ್ ಮಾಡ್ದ. ಈಗ ಫುಲ್ ಮ್ಯಾರಿನೇಟ್ ಆಗಿದೆಯಂತೆ ಚಿಕನ್. ಆಕ್ಚುಲಿ ಇದು ಕಾರ್ನ್ಫ್ಲೆಕ್ಸ್ ಗೈಸ್. ಕಾರ್ನ್ಫ್ಲೆಕ್ಸ್ ನಾವು ಪುಡಿ ಮಾಡ್ತಾ ಇದೀನಿ. ಕಾರ್ನ್ಫ್ಲೆಕ್ಸ್ ಚಿಕನ್ ಮ್ಯಾರಿನೇಟ್ ಆಗಿದೆ. ಯಾಕೋ ಕಚ್ಕತಾನೆ ಇಲ್ಲಪ್ಪ. 1 ಸೆಕೆಂಡ್ ನೋಡಿ ಗೈಸ್, ನನ್ ರೆಸಿಪಿಗೆ ಅಂತ ನಾನೀಗ ಬೇಕಿರೋದೇನೋ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಕಳ್ಳ ಅದನ್ನ ದೇಪ್ಕೊಂಬಂದ ಅವ್ನ್ ರೆಸಿಪಿ ಮಾಡ್ಕೊತಾನೆ ಗ್ಯಾಪ್ ಅಲ್ಲಿ ತಿಂತಾವ್. ಕಚ್ಕಂತಿಲ್ಲ ಅನ್ಬಿಟ್ಟು ನಂದೆಲ್ಲ ದೇಪ್ಕೊಂಬತ್ತವನೆ ಗೈಸ್. ನನ್ ರೆಸಿಪಿದೆಲ್ಲ ಎತ್ಕೊಂಡು ಯೂಸ್ ಮಾಡ್ತಾವ್. ಕಾಪಿ ಕ್ಯಾಟ್. ಹೇಳು ಯಾಕೆ ಕಾಪಿ ಏನ್ ಮಾಡ್ತಾ ಇಲ್ಲ ಮೇಡಮ್. ಈಗ ನಾವು ಹೊಸ ತರ ಹೇಗೆ ಮಾಡ್ತಾ ಇದ್ವಿ. ಇದು ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್. ಡ್ಯಾನ್ಸ್ ಮಾಡ್ತಾನೆ ನಮ್ಮ ಓಕೆ. ಹೆಂಗ್ ಡ್ಯಾನ್ಸ್ ಮಾಡವ ನಿನ್ ಮಗ್ಳು, ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ಮಾಡು. ಒಂದು ರೆಡಿ ಆಯ್ತು. ಇಲ್ಲಿ ಮ್ಯಾರಿನೇಟ್ ಆಗಿರೋ ಚಿಕನ್. ದಿಸ್ ಒನ್ ಇಸ್ ಕಾರ್ನ್ ಫ್ಲೋರ್, ಇದು ಕಾರ್ನ್ ಫ್ಲೆಕ್ಸ್, ಅದು ಕೋಲ್ಡ್ ವಾಟರ್ ಗೈಸ್, ಐಸ್ ವಾಟರ್. ಅದು ಕಚ್ಕೊಂತಿಲ್ಲ ಅಂದ್ಬಿಟ್ಟು ಐಸ್ ವಾಟರ್ಗೆ ಹಾಕ್ಬಿಟ್ಟವನೆ. ಕಾರ್ನ್ ಫ್ಲೋರ್ ಬೇಡ, ಕಾರ್ನ್ ಫ್ಲೋರ್ ನಿಂದು ಬಡಿಕಂದ್ರೆ ಸಾಕು. ಅದು ಏನೋ ಮಾಡಕ್ ಹೋದೆ, ಅದಾಗ್ಲಿಲ್ಲ. ಓಕೆ, ಅದು ಇನ್ನೊಂದು ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಿಲ್ಲ, ಸುಮ್ನೆ ಇಟ್ಕೊಂಡು. ಇಲ್ಲ ನಾನು ಇದರಲ್ಲಿ 2 ರೆಸಿಪಿ ಮಾಡ್ತಾ ಇದೀನಿ. ಟೋಟಲ್ 3 ರೆಸಿಪಿ ಆಗುತ್ತೆ ನಂದು. ಇಲ್ಲ ಎರಡೇ ಮಾಡ್ಬೇಕಾಗಿರೋದು. KFC ಸ್ಟೈಲ್ ಸ್ಟ್ರಿಪ್ಸ್ ಬೇರೆ ಮಾಡ್ತೀನಿ. ಇದು ಕಾರ್ನ್ ಫ್ಲೇಕ್ಸ್ ಬೇರೆ. ಇದೊಂದು 5 ಪೀಸ್, ಅದೊಂದು 10 ಪೀಸ್ ಹಂಗ್ ಮಾಡೋದು. ಚಿನ್ನಕ್ ಸಾಕಾಗಲ್ಲ, ಇಷ್ಟೇಷ್ಟು ಮಾಡ್ತೀವಿ.
ತಿನ್ನಕ್ಕಲ್ಲ ಗಾಯ್ಸ್, ನಂಗೆ ಗೆಲ್ಬೇಕು ಗಾಯ್ಸ್, ನಂಗೆ ಗೆಲ್ಬೇಕು ಅಂತ ನಿಮ್ಗೆ ಇದಿಲ್ವಾ? ಇದು ಮೀನ್ಸ್ ಇದು. ಇದು ಮೀನ್ಸ್ ವಾಟ್ 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 ಎಂತದು? ವಾಟ್ ವಾಟ್ ನಂಗೆ ಗೆಲ್ಬೇಕು ಅಂತ ನಂಗೈತಪ್ಪ, ನಂಗೆ ಅದೇನೋ ಗೊತ್ತಿಲ್ಲ. ನಂಗೆ ಗೆಲ್ಬೇಕು ನೋಡಿ ಗೈಸ್ ಎಲ್ಲ ಮೋಸ ಮಾಡ್ತಾವನೆ ಇವನು. ನಂದೆಲ್ಲ ಐಟಮ್ಸ್ ಅವ್ನ್ ಯೂಸ್ ಮಾಡ್ತಾವನೆ. ನಿಮ್ದೇನ್ ನಿನ್ ಏನ್ ಐಟಮ್ ಮಾಡ್ತಾ ಇದ್ದೀಯ ಅಂತ ನಂಗೆ ಹೇಳೇ ಇಲ್ಲ. ನೋಡಿ ಗೈಸ್ ಕಾರ್ನ್ ಫ್ಲೋರ್ ನಂದು, ನನ್ನ ರೆಸಿಪಿ ತರ್ಸ್ಕೊಂಡಿರೋದು, ಬಟ್ ಅವ್ನು ಯೂಸ್ ಮಾಡ್ತಾನೆ. ಆಮೇಲೆ ನಂದು ಕೋಲ್ಡ್ ವಾಟರ್ ನಾನ್ ನನ್ನ ರೆಸಿಪಿಗೆ ಇಟ್ಟಿರೋದು, ಅದನ್ನ ತಗೊಂಡು ಅವ್ನು ಯೂಸ್ ಮಾಡ್ತಾನೆ. ಎಲ್ಲ ಮೋಸ ಗೈಸ್. ನನ್ನ ರೆಸಿಪೀಸ್ ಎಲ್ಲ ಕಾಪಿ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಗೆದ್ಬಿಡ್ತಾನೆ ಗೈಸ್. ಈಗ ಇಷ್ಟಾಗಿದೆ, ಇದನ್ನ ಎಂತದು ಎಂತದು ಏನೋ ಅಂತದು, ಇದನ್ನ ಆಯಿಲ್ ಫ್ರೈ ಮಾಡುವ. ಮಾಡಿದ್ದೀನಿ, ಏನಕ್ಕೆ ಯೂಸ್ ಮಾಡ್ತೀರಾ? ಆಯ್ತು, ನಾನು ಬೇರೆ ಆಯಿಲ್ ತಗೋತೀನಿ. ಬೇಡ, ವೇಸ್ಟ್ ಆಗುತ್ತಿದ್ದೆ ಮಾಡಿ. ಈಗ ಅಣ್ಣ ಡೈಲಾಗ್ ನೋಡಿ ಹೆಂಗ್ ಹೊಡಿತಾನೆ. ಈಗ ಆಕ್ಚುಲಿ ಆಯಿಲ್ ಒಂದೇ ಅದೇ ಯೂಸ್ ಮಾಡಿದ್ರೆ ಆಯ್ತು. ಏನೇನೋ ಕುಟ್ಟಿ ಕುಟ್ಟಿ ಇರ್ತಾನೆ. ಇನ್ಸ್ಟಾಗ್ರಾಮ್ ನಾನು ನೋಡಿದ್ದೆ ಇದನ್ನ, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತೇ ಫಸ್ಟ್ ಆಯಿಲ್ ಒಳಗೆ ಹಾಕ್ತಾವನೆ. ಈಗೇನ್ ಕಾನ್ಫ್ಲೆಕ್ಸ್ ಬಿಟ್ಕೋತಾ ಇದೆ ನೋಡಿ ಗೈಸ್, ಅದು ಆಕ್ಚುಲಿ ಆಯಿಲ್ ಒಳಗೆ ಹಾಕಿದ್ರೆ ಕಾನ್ಫ್ಲೆಕ್ಸ್ ಎಲ್ಲ ಓಡಾಕೈತೆ. ಇದ್ರ ಜೊತೆ ಇದ್ ಮಾಡಿ ಹಾಕ್ಬೇಕಿತ್ತು. ಓಕೆ ಲೋ ಫ್ಲೇಮ್ ಅಲ್ಲಿ ಮಾಡ್ತಾ ಇದ್ದಾನ. ಏನೇ ಆಗ್ಲಿ ನಂಗೆ ಗೆಲ್ಬೇಕು ಅಷ್ಟೇ. ನೋಡಿ ಗೈಸ್, ಲವ್ವೇ ಇಲ್ಲ ನನ್ ಮೇಲೆ. ನಂಗೋಸ್ಕರ ಸೋತ್ಬಿಡು. ನೀನೇ ಸೋಲು. ಹೌದಾ? ಹೌದು. ಏನ್ ಗೊತ್ತಾ ಗೈಸ್, ಮಾಡ್ತಾ ಇರೋದು ಅವಂದು, ಬಟ್ ಇಲ್ಲಿ ನಾನು ಹೆಲ್ಪ್ ಮಾಡ್ಬೇಕಂತೆ. ಅದನ್ನ ಫ್ರೈ ಮಾಡು ಅಂತಾನೆ, ತಿರುಗ್ಸು ನಾವು ರೆಡಿ ಮಾಡ್ಕೋತಾ ಇದೀವಿ. ನೋಡಿ ಗೈಸ್, ನನ್ ರೆಸಿಪಿಗೆ ಹೆಲ್ಪ್ ಮಾಡ್ತಾನೆ ಹೆಂಗೋ ಗೊತ್ತಿಲ್ಲ. ಏನ್ ಬೇಕು ಹೇಳಿ, ನಿಮ್ ರೆಸಿಪಿಗೆ ನಾ ಮಾಡ್ಕೊಡ್ತೀನಿ. ನಾ ಹೇಳ್ತೀನಿ, ನೀನು ನಾನೇ ಮಾಡ್ಬಿಡ್ತೀನಿ ಬಿಡಿ. ಅವನೇ ಮಾಡ್ಬಿಡ್ತಾನೆ ಅಂತ ಗೈಸ್, ನಾನು ಜಸ್ಟ್ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಇದು ಆಗದ ಕೆಲಸ. ಮಾಡಮ್ಮ, ನಂಗೋಸ್ಕರ ಅಡಿಗೆ ಮಾಡ್ಕಲ್ಲ. ಹೇಳು. ಮಾಡೋಣ ತೆಗಿ, ಇದು ಚಿಕ್ಕದು ತೆಗಿ, ಚಿಕ್ಕದು. ಎಲ್ಲದು ಅವನೇ ತಿನ್ಕತಾವನೆ ಗೈಸ್. ಇಲ್ಲಿ ನೋಡಿ ಕೇಳಿ, ತಿನ್ಕತಾವನ ಅವನು. ಇದು ಒಂದೇನಾ? ಅದು ಎಲ್ಲ ತೆಗ್ದ್ಬಿಡ್ಲಾ? ನನ್ ಮಗಳು ಸಿಗ್ನೇಚರ್ ಡೈಲಾಗ್. ಹೌದು ಗೈಸ್, ನನ್ ಮಗಳ ಸಿಗ್ನೇಚರ್ ಡೈಲಾಗ್ ಅದು. ಸಕ್ಕತ್ತಾಗಿ ಹೇಳ್ತಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳನ್ನು ಕರ್ಕೊಂಡು ಏನಾದ್ರು ಮಾಡೋಣ. ಎಲ್ಲ ಹಾಳು ಮಾಡ್ತಲ್ಲ, ಯೋಚನೆ ಮಾಡಕ್ಕಾಗಲ್ಲ. ನೋಡಿ ಗೈಸ್, ತಿಂತವನೆ. ಟೇಸ್ಟ್ ಮಾಡಲ್ಲ ಅಂತ ಡೌ ಮಾಡ್ತಾರೆ. ಸುಟ್ಟ ಆಕ್ಚುಲಿ ಟೇಸ್ಟ್ ಆಗದ ಇದೆ. ಇಲ್ಲ, ಖಾರ ಇಲ್ಲ, ಉಪ್ಪು ಖಾರ ಪ್ರಾಮಿಸ್ ಇಲ್ಲ ಗೈಸ್. ಮುಗ್ದಿಲ್ಲಮ್ಮ. ಏನಾನ ಕೇಳಿ ಗೈಸ್, ಇದಕ್ಕೆ ಮುಗ್ದಿಲ್ಲ, ಇದಕ್ಕೆ ಹಾಕಿಲ್ಲ, ಮತ್ತೆ ಯಾಕೆ ಟೇಸ್ಟ್ ಮಾಡಿಸ್ತಾನೆ? ತೆಗೀರಿ. ಉಪ್ಪು ಖಾರ ಸ್ವಲ್ಪ ಇನ್ನೂ ಬೇಕು. ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು, ಇಲ್ಲ ಅಂದ್ರೆ ಕಾನ್ಫ್ಲೆಕ್ಸ್ ಎಲ್ಲ ಸಿದೋಗಿ ಕರ್ಗಾಯ್ಬಿಡ್ತದೆ. ಒಳ್ಳೆ ಎತ್ತಬೇಕಂತೆ. ಎಲ್ಲ ಎರಡೆರಡು ಒಬ್ಬಗೆ ಹಾಕ್ತಾನೆ ಗೈಸ್, ಒಂದೇ ಸಲ ಆಗ್ತಾ ಇಲ್ಲ ಅವ್ನು. ಒಂದೇ ಸಲ ಆಗೋದು ಇಲ್ಲ ಗಾಯ್ಸ್. ಎಂತದು ಗಾಯ್ಸ್? ಸದ್ಲ ಏನೇನು ಹೇಳ್ತಾನೆ. ಓಕೆ, ಎಂತದು ಸಿದೆ ತೋರಿಸ್ಕೊಳ್ಳಿ ಮೇಡಮ್. ನನಗೆ ಏನಾಗಬೇಕು? ಮೇಡಮ್ ಅಂತೆ. ಏನ ಹೆಂಡತಿ. ನೋಡಿ ಎಷ್ಟು ಕೆಡ್ತಾಗ ಹೇಳ್ತಾನೆ. ಆಮೇಲೆ ಮೋಕಿರವ. ನೆಕ್ಸ್ಟ್ ಆಕ್ಚುಲಿ ಗೈಸ್, ನಮ್ ಜಡ್ಜು ಇದನ್ನ ತಿಂದಾಗ ನೋಡೇನೆ ಏನೇನೋ ಮಾಡ್ಬಿಟ್ಟಾರೆ ಅಂತ ಗಾಬರಿ ಆಗ್ಬಿಡ್ತಾರೆ. ಆಮೇಲೆ ಇದು ಒಂದ್ರಲ್ಲೇ ಒಟ್ಟು 3 ರೆಸಿಪಿ ಮಾಡ್ತಾವನೆ ಗೈಸ್. ಅದು ಕಾನ್ಫ್ಲೆಕ್ಸ್ ಹಾಕೊಂಡು ಇದು ಕಾರ್ನ್ಫ್ಲೋರ್ ಹಾಕ್ತಿರ್ತಾನೆ ಅಷ್ಟೇ ಡಿಫ್ರೆಂಟ್. ಬರ್ಲಿಲ್ಲ. ಹಿಂಗೆ ಗೈಸ್ ಅಡಿಗೆ ಮಾಡೋದು. ನೀವೇನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಗೆದ್ದ ಅಂತ. ಆಕ್ಚುಲಿ ಅವ್ನ್ ಮಾಡೋದೇ ಎಲ್ಲಾ ಡಬಲ್ ಕೆಲಸ. ಇದ್ರಲ್ಲಿ ತೆಗ್ದು ಅದಕ್ಕಾಗ್ತಾನ, ಅದೇ ರೈಟ್ ಆಗ್ಬಿಟ್ಟಿರುತ್ತೆ. ನೋಡ್ಕೊಳ್ಳಿ ಮೇಡಮ್. ಈಗ ನಾನು ಫ್ರೈ ಮಾಡ್ಬೇಕು. ನನ್ಗೆ ಹೇಳ್ತಾನೆ ನೋಡಿದೆ, ಫ್ರೈ ಮಾಡು, ಅದ್ ಮಾಡು, ಇದ್ ಮಾಡು ಅಂತ. ಆಕ್ಚುಲಿ ಏನಾಗಿದೆ ಗೊತ್ತಾ, ಉಪ್ಪು ಖಾರ ಎಲ್ಲ ನಾನು ನಿಂಗೆ ನೀರ್ಗೆ ಹಾಕಿ ಇದು ಮಾಡ್ತಿದ್ದೀನಲ್ಲ, ಎಲ್ಲ ಅಲ್ಲೇ ಹೋಗ್ಬಿಟ್ಟೈತೆ ಗಾಯ್ಸ್. ಉಪ್ಪು ಖಾರ ಎಲ್ಲ ನೀರ್ಗೆ ಹಾಕಿ ಹೋಗ್ಬಿಟ್ಟೈತೆ, ಅದಕ್ಕೆ ನನ್ ಕಮ್ಮಿ ಆಗ್ತಾ ಇದೆ ಉಪ್ಪು ಖಾರ. ತೋರ್ಸ್ತೀನಿ ತಡೀರಿ, ಇದು ಹೆಂಗೈತೆ ಏನೋ ಮಾಡಕ್. ಅದಕ್ಕೆ ಹೇಳೋದು ಗಾಯ್ಸ್, ಯಾವತ್ತೋ ಇದೆಲ್ಲ ಮಾಡಿದ್ರೆ ಹಿಂಗೆ ಆಗೋದು. ಹಂಗೆಲ್ಲ ಟ್ರೈ ಮಾಡ್ಬಿಡಿ, ಚೆನ್ನಾಗಿಲ್ಲ ಅಂತ ಟ್ರೈ ಮಾಡ್ಕೊಬಿಡಿ. ತಿನ್ ನೋಡಿ ಫಸ್ಟ್. ತಿನ್ ನೋಡ್ಬೇಕಂತೆ.
ತಿನ್ನೋಡ್ ನಮ್ ಜಡ್ಜ್ ಒಂದ್ ರೈಟ್ ಅಂದ್ರೆ ಅವಾಗ ನೀವು ಮಾಡ್ಕೊಂಡ್ ತಿನ್ನಿ. ಮಾಡ್ತೀನಿ 100% ತಡೀರಿ ಗಾಯ್ಸ್, ಚೆನ್ನಾಗಿರುತ್ತೆ. ಈಗ ರೈಟ್ ಆಗ್ತದೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ನಾನು ಇಲ್ವಾ ಮಾಡ್ತೀನಿ ನೋಡಿ ಗಾಯ್ಸ್. ಕಾನ್ ಫ್ಲೆಕ್ಸ್ ಇಲ್ಲ ಗೀನ್ ಫ್ಲೆಕ್ಸ್ ಇಲ್ಲ, ಎಲ್ಲ ಇದನ್ನ ಮಾಡ್ಬೋ ಇದಾಕು ಮಿಕ್ಸಿ ಮಾಡಿ ಹಾಕ್ತೀನಿ ತಡೀರಿ. ತೋರ್ಸ್ತೀನಿ ನೋಡಿ. ಇಲ್ಲಿ ನೋಡಿ ಗಾಯ್ಸ್ ಎಲ್ಲ ಮಿಕ್ಸಿ ಅದ್ ಆಕ್ಚುಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಿ ಚಿಕನ್ಗೆ ಡೈರೆಕ್ಟ್ ಹಾಕ್ಬಿಟ್ಟ. ಆಮೇಲೆ ಇಲ್ಲಿ ಯಾವ್ದೋ ಅರ್ಧ ಈ ವಿಡಿಯೋ ಏನಾರ ಮುಂಚೆನೆ ನಮ್ ಜಡ್ನೋಡು ದೇವ್ರ ತಿನ್ನಲ್ಲ, ಅದ್ ಬೆಂದಿಲ್ಲಮ್ಮ. ಚಿಕನ್ 100% ಬಾಯ್ಲ್ ಆಗಿರಲ್ಲ, ಬಾಯ್ಲ್ ಆಗಿ ವೇಟ್ ಮಾಡಿ. ಈಗ ನೋಡಿದ್ರಲ್ಲ ಗೈಸ್ ಹಿಂಗೆ ಗೈಸ್ ಮಾಡೋದು ನಾವು. ನೋಡಿ ಹೆಂಗ್ ತಿಂತವನೆ, ನೋಡಿ ಕ್ಲೋಸ್ ಅಪ್ ತೋರಿಸ್ತೀನಿ ಹೆಂಗ್ ತಿಂತಾವ್ ನೋಡಿ ಗೈಸ್. ಮುಕ್ತಾವನೆ ಗಾಯ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಯಾಕೆ ಉಪ್ಪು ಕಾಲನೇ ಆಗ್ತಾ ಇಲ್ಲ ಗಾಯ್ಸ್? ಇಲ್ಲ ಏನು ಇಲ್ಲ. ಇವತ್ ನಾನೇ ಗೈಸ್ ಗೆಲ್ಲೋದು. ಎಸ್ 100% ನಾನೇ ಗೆಲ್ಲೋದು. ಬಿಕಾಸ್ ಅವ್ನು ಉಪ್ಪು ಖಾರ ಈಗ ಆಗ್ತಾವನೆ ನೋಡಿ, ಹಾಕ್ಬಿಟ್ಟ ಉಪ್ಪು ಖಾರ ಹಾಕ್ಬಿಟ್ಟ ಗೈಸ್. ಮೋಸ ಇರೋದು ಗೈಸ್. ತಿನ್ಬಿಟ್ಟು ನೋಡ್ಬೋದಾ? ನೋಡ್ಬೋದು, ಟೇಸ್ಟ್ ಮಾಡಿ ಆಮೇಲೆ ಕೊಡೋದಾ ಈ ಸಲ? ಗೊಳ ಸಿದೋತು ಆಯ್ತಾ ಮಾಡಿದ್ದು? ಆಯ್ತು ಅದನ್ನೊಂದು ಹೇಳು. ಆಯ್ತು ಇದು ಲಾಸ್ಟ್ ರೆಸಿಪಿ ಮುಗಿತಂತೆ ಗೈಸ್. ಈಗ ನಂದು ಕುಕಿಂಗ್ ಮಾಡ್ಬೇಕು, ನಾನ್ ಮಾಡ್ತೀನಿ. ನಂದು ಏನ್ ರೆಸಿಪಿ ಮಾಡ್ತೀನಿ ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್. ಓಕೆ ಗೈಸ್, ಬಾಯ್.